ಆಗಿದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ, ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಗೈಡೆನ್ಸ್ ತೋರಿಸ್ತಾ ಇದ್ದಾರೆ. ಹಾಗೇನೆ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಕೂಡ ಮಾಡಿದ್ರು ಅವರು. With all the agencies, government agencies, be it PWSSB ಆಗ್ಬೋದು, ಅಥವಾ ನಿಮಗೆ BBMP, PWD, fire, police, and headed by Maheshwara ji ಅವರು. So yeah, and of course as chairman of the expert committee, Maheshwara ಅವರು, ಮತ್ತೆ Shri Seeman Kumar Singh ಅವರು, Commissioner of Police, Bangalore City, and member secretary of the expert committee. ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಮ ಆನರಬಲ್ ಹೋಮ್ ಮಿನಿಸ್ಟರ್ ಅವರು. ಸೊ ನಾವು ಇಷ್ಟೆಲ್ಲ ಓಡಾಡಿದೀವಿ. ನಾವು ನಮ್ಮ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ನಾವು ಮಾತಾಡ್ತಾನೆ ಇದ್ವಿ. ನಾವು ವಿ ಹ್ಯಾವ್ ಟು ವರ್ಕ್ ಪ್ಯಾರಲಲಿ, ಸೈಮಲ್ಟೇನಿಯಸ್ಲಿ ವಿತ್ ಗವರ್ಮೆಂಟ್ ಅಂತಾನೆ ಹೇಳ್ತಿದ್ವಿ ನಾನು. ಅಂಡ್ ಆನ್ ದಿ ಅದರ್ ಸೈಡ್ ನಾವು ವಿ ಹ್ಯಾಡ್ ಟು ವರ್ಕ್ ವಿತ್ BCC ಅವ್ರ ಜೊತೆ ಅಂತಾನೆ ಹೇಳ್ತಿದ್ವಿ ನಾವು. ಸೊ ವಿ have engaged our discussions with engaged BCCI in our discussions, and even ಅವರು ಅಷ್ಟೇ ನಮ್ಮ ಜೊತೆ ಇದ್ದಾರೆ. ಅವರು ಅಷ್ಟೇ, ಅವ್ರಿಗೂ ಇದೇ ಬೇಕು. RCB ಅವರು ಗೆದ್ದಿರೋದ್ರಿಂದ ಟ್ರೋಫಿನ ಯಾವಾಗಲೂ ಯಾರು ಗೆಲ್ತಾರೋ ಅವರ ಒಂದು ಹೋಮ್ ಟರ್ಫ್ ನಲ್ಲಿ, ಹೋಮ್ ಗ್ರೌಂಡ್ ನಲ್ಲಿ ಇನಾಗ್ರಲ್ ಸೆರೆಮನಿ ಆಗತ್ತೆ, ಇನಾಗ್ರೇಷನ್ ಆಗತ್ತೆ, ಇನಾಗ್ರಲ್ ಸೆರೆಮನಿ ಆಗತ್ತೆ, ಇನಾಗ್ರಲ್ ಗೇಮ್ ಆಗತ್ತೆ ಸೀಸನ್ ಶುರುವಿನಲ್ಲಿ. ಸೊ ಅವ್ರಿಗೂ ಅದೇ ಬೇಕು, BCCI ಅಫಿಷಿಯಲ್ಸ್ಗೂ ಅದೇ ಬೇಕು. ಸೊ ಅವ್ರ BCCI ಅವ್ರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ನಾವು ನಮ್ಮ ಈ ಕಮಿಟಿ 45 ದಿವಸದಲ್ಲಿ ಇಷ್ಟೆಲ್ಲ ಅಚೀವ್ ಮಾಡಿದೀವಿ ಅಂತಂದ್ರೆ, ಇನ್ನು ಮೆಕ್ಕಿದ್ದು ಆ ಟೈಮ್ಲೆಸ್ ಏನ್ ಕೊಟ್ಟಿದೀವೋ, ನಾವು ಏನ್ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವೋ, ನಾವು ಅದನ್ನ ಮುಗಿಸ್ಕೊಡ್ತಾರೆ ಇವರು ಖಂಡಿತ ಈ ಒಂದು ಕಮಿಟಿ ಅಂತ. ಆ ಒಂದು ಕಾನ್ಫಿಡೆನ್ಸ್ ನ ತೋರಿಸಿ, ಆ ಒಂದು ನಂಬಿಕೆಯನ್ನ ತೋರಿಸಿ ಅವರು ನಮಗೆ ಇದು ಇಲ್ಲಿ ಆಗ್ಲಿ ಮ್ಯಾಚ್ ಗಳು ಆಗ್ಲಿ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೆ ನಾವು ಒಂದು ಅನ್ಕಂಡೀಷನಲ್ ರೇಟ್ ಕೊಡಬೇಕು. ಆ ಅನ್ಕಂಡೀಷನಲ್ ರೇಟ್ ನಾವು ಕೊಡಿಸ್ತೀವಿ ಅಂತ ಹೇಳಿದೀವಿ. ಆ ಕಾನ್ಫಿಡೆನ್ಸ್ ಇದೆ ಅವರು BCCI ಆಫೀಸರ್ಸ್. ಸೊ ಹಾಗಾಗಿ ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಇವನ್ RCB ಪರವಾಗಿ ಕೂಡ ನಾವು ಸುಮಾರು ಕೆಲಸಗಳು ಮಾಡ್ಕೊಟ್ಟಿದೀವಿ ಅವ್ರಿಗೆ. ಒಂದು ಸ್ವಲ್ಪ ಸುಲಭ ಆಗಿ ಅವ್ರ ಕೆಲಸ ಅಂತ ಮಾಡ್ಕೊಟ್ಟಿದೀವಿ ನಾವು. ಇವಾಗ ಬಾಲ್ ಇಸ್ ಇನ್ ದೇರ್ ಕೋರ್ಟ್ ಅಂದ್ರೆ ಅವ್ರು ಮಾಡ್ಬೇಕಾಗಿರೋ ಒಂದು ಕೆಲಸಗಳನ್ನು ಸುಮಾರು ಇದೆ. ಅವರು ಹೋಗಿ ಮಾತಾಡ್ಬೇಕಾಗತ್ತೆ. ಅವರು ಯಾಕೆ ಹಿಂಜರಿತಾ ಇದ್ದಾರೆ, ಅಷ್ಟೊಂದು ಮುಂದೆ ಬರ್ತಾ ಇಲ್ಲ, ನಮಗೆ ಆ ಒಂದು ಫೀಲಿಂಗ್ ಬರ್ತಾ ಇದೆ. ಸೊ ಅದಕ್ಕೆ ನಮ್ ಕಡೆಯಿಂದ ಪ್ರಾರ್ಥನೆ ಏನು ಅಂತಂದ್ರೆ, ಅವ್ರಿಗೆ ದಯವಿಟ್ಟು ನೀವು ಹೋಗಿ ಮಾತಾಡಿ, ಗವರ್ಮೆಂಟ್ ಅವ್ರ ಹತ್ರ ಮಾತಾಡಿ, ನೀವು ಎಕ್ಸ್ಪ್ಲೇನ್ ಮಾಡಿ ಏನು ಅಂತ ಹೇಳಿ, ಏನಿದೆ ಏನ್ ಮಾಡ್ಬೇಕು, ಅವ್ರ ಪ್ರಕಾರ ಏನ್ ಮಾಡ್ಬೇಕು ಅಂತ ಕೇಳಿ ಅದೆಲ್ಲ ಮಾಡಿ ಅವರು ಮುಂದೆ ತಗೊಳ್ಳೋದು ತುಂಬಾ ಮುಖ್ಯ. ಇದನ್ನ ಅವರು ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಫಾರ್ ದ ಫ್ಯಾನ್ಸ್ ಆಫ್ ಬೆಂಗಳೂರು ಫ್ಯಾನ್ಸ್ ಮಾಡ್ಬೇಕು, RCB ಫ್ಯಾನ್ಸ್ ಮಾಡ್ಬೇಕು. ಸೊ ಹಾಗಾಗಿ ಅವ್ರು ಕೂಡ ಮುಂದೆ ಬಂದು, ಅವ್ರು ಕೂಡ ಏನಾಗುತ್ತೆ ನಮ್ ಜೊತೆ ಕೈ ಜೋಡಿಸಿ, ಅವ್ರಿಗೂ ಆ ಒಂದು ಇಂಟ್ರೆಸ್ಟ್ ಇದೆ ಅಂತಂದ್ರೆ ಇಲ್ಲಿ ಬೆಂಗಳೂರಲ್ಲೇ ನಾವು ಆಡಿಸ್ಬೇಕು, ನಾವು ಬೆಂಗಳೂರಿಂದನೇ ಇಲ್ಲಿ ತನಕ ಬೆಳೆದಿರೋದು ನಾವು ಅಂತ ಒಂದು ಏನಾದ್ರು ಆ ಒಂದು ಯೋಚನೆ ಇತ್ತು ಅಂತಂದ್ರೆ ಅವ್ರು ಖಂಡಿತ ಮುಂದೆ ಬರ್ಬೇಕಾಗತ್ತೆ, ಮುಂದೆ ಬರ್ಲೇಬೇಕು, ನಮ್ ಜೊತೆ ಕೈ ಜೋಡಿಸ್ಲೇಬೇಕಾಗತ್ತೆ. T20 ವರ್ಲ್ಡ್ ಕಪ್ ಇವೆಲ್ಲ ನಾವು ಮಿಸ್ ಔಟ್ ಆಗಿರೋದ್ರಿಂದ ನಮ್ಗೆ ಒಂದ್ ತರದಲ್ಲಿ ಪ್ರಾಮಿಸ್ ಮಾಡಿ ಮುಂದೆ ಹೋಗ್ತಾ ನಮ್ಗೆ ಜಾಸ್ತಿನೇ ಇಂಟರ್ನ್ಯಾಷನಲ್ ಮ್ಯಾಚ್ ಗಳನ್ನ ಕೊಡ್ತೀವಿ, ನಾವು ಬಯಲಾಟರಲ್ ಮ್ಯಾಚಸ್ ಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಗೆ. Since we have lost out on all this.